ವಿದ್ಯಾಮಾನ್ಯರ ನಂತರ ಶ್ರೀಪಾದರಾಜ ಸ್ಥಾನವನ್ನು ಅಲಂಕರಿಸಿದವರು ವಿಶ್ವೇಶತೀರ್ಥರು. ಸುಮಾರು 600-700 ವರ್ಷಗಳ ಹಿಂದೆ ಶ್ರೀಪಾದರಾಜರು ಅಂತಲೇ ಒಬ್ಬರು ಸ್ವಾಮಿಗಳು ಇದ್ದರು ಮುಳುಬಾಗಿಲಲ್ಲಿ. ಆಗಿನ ಕಾಲದಲ್ಲಿ ಎಷ್ಟೆಲ್ಲ ಸ್ವಾಮಿಗಳು ಅಂತ ಇದ್ದರೋ ಅಷ್ಟೂ ಶ್ರೀಪಾದರುಗಳಿಗೆ ಆ ಸ್ವಾಮಿಗಳು ರಾಜರಂತೆ ಇದ್ದರಂತೆ. ಆದ್ದರಿಂದ ಆ ಸ್ವಾಮಿಗಳನ್ನು ಶ್ರೀಪಾದರಾಜರು ಅಂತ ಕರೆದರು. ನಿಜವಾಗಿ ಅವರಿಗೆ ಇಟ್ಟ ಆಶ್ರಮ ನಾಮ ಲಕ್ಷ್ಮೀನಾರಾಯಣ ತೀರ್ಥ ಅಂತ ಅವರ ಗುರುಗಳು ಇಟ್ಟದ್ದು. ಕೊನೆಗೆ ಲಕ್ಷ್ಮೀನಾರಾಯಣ ತೀರ್ಥ ಎನ್ನುವುದು ಬದಿಗೆ ಸರಿಯಿತು. ಇವರಲ್ಲಿ ಅಷ್ಟೂ ತಪಸ್ಸು ಇದ್ದದ್ದರಿಂದ ಎಲ್ಲ ಸ್ವಾಮಿಗಳು ಕೂಡ ಏನಾದರೂ ಸಂಶಯ ಬಂದರೆ ಅವರಲ್ಲಿ ಹೋಗಿ ಕೇಳುವ ಹಂತಕ್ಕೆ ಬಂದಿತ್ತು. ಆದ್ದರಿಂದ ಎಲ್ಲರೂ ಸೇರಿಕೊಂಡು ಕೊಟ್ಟ ಬಿರುದು ನೀವು ನಮಗೆಲ್ಲ ರಾಜರಂತೆ, ಆದ್ದರಿಂದ ನೀವು ಶ್ರೀಪಾದರಾಜರು, ಶ್ರೀಪಾದರುಗಳಿಗೆ ನೀವು ರಾಜರು, ಶ್ರೀಪಾದರಾಜರು ಅಂತ. ಈಗಲೂ ಕೂಡ ಮುಳುಬಾಗಿಲು ಮಠ ಅಂತ ಹೇಳುವುದು ಕಮ್ಮಿ, ಶ್ರೀಪಾದರಾಜರ ಮಠ ಅಂತಲೇ ಅದನ್ನು ಕರೆಯುವುದು. ಆಚೆ ಮೂಡುಬಾಗಿಲು ಅಂತ ತಿರುಪತಿಗೆ ಹೋಗುವಾಗ ಕೋಲಾರದ ಸಮೀಪದಲ್ಲಿ ಆ ಮಠ ಇದೆ, ಕರೆಯುವುದು ಶ್ರೀಪಾದರಾಜರ ಮಠ ಅಂತಲೇ. ಅವರ ಶಿಷ್ಯವರ್ಗ ಬಂದರೆ ನೀವು ಯಾವ ಮಠದ ಶಿಷ್ಯರು ಅಂತ ಕೇಳಿದರೆ ನಾವು ಶ್ರೀಪಾದರಾಜರ ಮಠದ ಶಿಷ್ಯರು. ಈಗ ವ್ಯಾಸರಾಯ ಮಠ, ಉತ್ತರಾದಿ ಮಠ, ರಾಘವೇಂದ್ರ ಮಠ ಅಂತ ಹೇಳ್ತಾರಲ್ಲ, ಅದೇ ರೀತಿಯಲ್ಲಿ ಶ್ರೀಪಾದರಾಜರ ಮಠದ ಶಿಷ್ಯವರ್ಗ ಅಂತ. ಹಾಗೆ ಇದ್ದರೆ ನಂತರದಲ್ಲಿ ಬರ್ತಾ 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 ಆ ಸ್ಥಾನಕ್ಕೆ ವಿದ್ಯಾಮಾನ್ಯ ತೀರ್ಥರು ಬಂದರು. ಅವರ ನಂತರದಲ್ಲಿ ಸಹಜವಾಗಿ ಆ ಸ್ಥಾನ ವಿಶ್ವೇಶತೀರ್ಥರಿಗೆ ಬಂತು. 5 ಬಾರಿ ಪರ್ಯಾಯ ಮಾಡಿ, ಅದು ನಮ್ಮ ನಿಮ್ಮೆಲ್ಲರ ಕಾಲದಲ್ಲಿ ಪ್ರಾಯಶಃ ಇದು ಬಹಳ ವಿರಳ, ಅಂದರೆ ರಾಜರ ನಂತರ ಇದು ಬಹಳ ವಿರಳ, ಇಲ್ಲವೇ ಇಲ್ಲ. ಆದ್ದರಿಂದ ಪರಿವ್ರಾಟ್ ಚಕ್ರವರ್ತಿ ಎನ್ನತಕ್ಕಂತಹ ಹೆಸರನ್ನು ಬಿರುದು ಇವರನ್ನು ಹುಡುಕಿಕೊಂಡು ಬಂದಂತೆ, ಬಿರುದಿಗಾಗಿ ಮಾಡಿದ್ದಲ್ಲ, ಬಿರುದು ಇವರನ್ನು ಹುಡುಕಿಕೊಂಡು ಬಂದಂತೆ ಶ್ರೀಪಾದರಾಜರು ತನ್ನ ಜೀವನವನ್ನು ದೇಶಕ್ಕಾಗಿ ದೇವನಿಗಾಗಿ ಸವೆಸಿದವರು. ಗಂಧದ ಚಕ್ಕೆಯಂತೆ ತಾನೇ ಗಂಧದ ಚಕ್ಕೆ ತಾನು ಸವೆಯುತ್ತೆ, ಸಮಾಜಕ್ಕೆ ಪರಿಮಳ ಕೊಡುತ್ತೆ. ಬತ್ತಿ, ಎಣ್ಣೆಯಲ್ಲಿ ಅದ್ದಿದ ಬತ್ತಿ ತಾನೇ ಉರಿಯುತ್ತೆ, ಜನಕ್ಕೆ ದಾರಿ ದೀಪ ಆಗುತ್ತೆ. ಅದೇ ರೀತಿಯಲ್ಲಿ ಶ್ರೀಗಳವರು ಪೇಜಾವರ ವಿಶ್ವೇಶತೀರ್ಥರು ತಾನು ಗಂಧದ ಚಕ್ಕೆಯಂತೆ ತನ್ನನ್ನು ಸವೆಸಿಕೊಂಡರು, ಸಮಾಜಕ್ಕೆ ಪರಿಮಳವನ್ನು ಕೊಟ್ಟರು. ಎಣ್ಣೆಯಲ್ಲಿ ಅದ್ದಿದ, ತುಪ್ಪದಲ್ಲಿ ಅದ್ದಿದ ಬತ್ತಿಯಂತೆ ತಾನು ಸಮಾಜಕ್ಕೆ ದಾರಿ ದೀಪವಾದರು. ಇಂತಹ ವಿಶ್ವೇಶತೀರ್ಥರು ನಮ್ಮ ನಿಮ್ಮ ಕಣ್ಣೆದುರಿಗೇನೆ ಇದ್ದರು ಎನ್ನುವುದೇ ನಮ್ಮೆಲ್ಲರ ಒಂದು ಸೌಭಾಗ್ಯ. ನಾವು ಮಹಾಭಾರತ ಕಾಲದಲ್ಲಿ ಕೇಳಿದ್ದು ಉಂಟು. ಭೀಷ್ಮಾಚಾರ್ಯರು ಇದ್ದರು, ದ್ರೋಣಾಚಾರ್ಯರು ಇದ್ದರು. ದ್ರೋಣಾಚಾರ್ಯರು ಹೇಗಿದ್ದರು ಅಂತಂದರೆ, ಯದ್ಯಪಿ ಬ್ರಾಹ್ಮಣ, ಅವರು ಹೇಗಿದ್ದರು ಅಂತ ಕೇಳಿದರೆ ಅವರ ಬಗ್ಗೆ ಒಂದು ಮಾತು ಬರುತ್ತೆ. ಜಿಹ್ವಾಗ್ರೆ, ನಾಲಿಗೆಯ ತುದಿಯಲ್ಲಿ, ಚತುರಾಹ ವೇದಾಹ, ಒಳ್ಳೆಯ ವೇದಗಳು. ಜಿಹ್ವಾಗ್ರೆ ಚತುರಾಹ ವೇದಾಹ. ಕರಾಗ್ರೆ ಸಶರಂ ಧನು, ಕೈಯಲ್ಲಿ, ಒಂದು ಕೈಯಲ್ಲಿ ಧನುಸ್ಸು, ಮತ್ತೊಂದು ಕೈಯಲ್ಲಿ ಬಾಣ. ಕರಾಗ್ರೆ ಸಶರಂ ಧನು, ಪ್ರಾಯಶಃ ಎಂದೂ ಕೂಡ ಅವರು ಧನುಸ್ಸನ್ನು ಹೆಗಲಲ್ಲಿ ಹಾಕಿಕೊಂಡದ್ದು ಅಂತಲೇ ಇಲ್ಲ. ಕರಾಗ್ರೆ, ಕೈಯ ತುದಿಯಲ್ಲಿ, ಯಾವಾಗ ಬೇಕಾದರೂ ತಯಾರು. ಕರಾಗ್ರೆ ಸಶರಂ ಧನು, ಯಾವಾಗ ಹೋಗಿ ಅವರ ಹತ್ರ ಆಧ್ಯಾತ್ಮಿಕವಾದ ಪ್ರಶ್ನೆ ಕೇಳಿದ್ರೂ ಸರಿ, ಪುಸ್ತಕ ನೋಡಿ ಹೇಳ್ತೇನೆ ಅನ್ನತಕ್ಕಂಥ ಪ್ರಸಂಗನೇ ಇಲ್ಲ ಆ ದ್ರೋಣಾಚಾರ್ಯರಲ್ಲಿ. ಮತ್ತು ಅಲ್ಲೇ ನಾಲಿಗೆ ತುದಿಯಲ್ಲೇ ಎಲ್ಲ ಶಾಸ್ತ್ರ ಉಂಟು, ತಟ್ಟನೆ ಅಲ್ಲೇ ಪ್ರಶ್ನೆಗೆ ಉತ್ತರ ಕೊಟ್ಟರು. ಇಂಥ ಪುಸ್ತಕದಲ್ಲಿ ಇಂತಹ ಪುಟದಲ್ಲಿ ಇಷ್ಟನೇ ಗೆರೆಯಲ್ಲಿ ಉಂಟು ಅಂತ ನೋಡಿಕೋ ನೀನು ಅಂತ ಹೇಳುವಷ್ಟರ ಮಟ್ಟದಲ್ಲಿ ಇದ್ದರು ದ್ರೋಣಾಚಾರ್ಯರು. ಜಿಹ್ವಾಗ್ರೆ ಚತುರಾಹ ವೇದಾಹ, ಕರಾಗ್ರೆ ಸಶರಂ ಧನು, ಬಾಣದಿಂದ ಕೂಡಿದ ಧನುಸ್ಸು. ಕರಾಗ್ರೆ ಸಶರಂ ಧನು, ದ್ರೋಣರು ಅಂದರೆ ಉಭಯಂ ದ್ರೋಣ ಸಾಮರ್ಥ್ಯಂ. ದ್ರೋಣರು ಅಂತಂದ್ಬಿಟ್ಟು ಇದು ಎರಡೂ ಕೂಡ ಕಣ್ಣೆದುರಿಗೆ ಬರ್ತಿತ್ತಂತೆ. ಉಭಯಂ, ಆಚೆ ಶಾಸ್ತ್ರ ಈಚೆ ಶಸ್ತ್ರ, ಉಭಯಂ ದ್ರೋಣ ಸಾಮರ್ಥ್ಯಂ
ಶಾಪಾದಪಿ ಶರಾದಪಿ. ಯಾರಾದರೂ ಒಬ್ಬ ತಪ್ಪು ಮಾಡಿದಾಗ ತಪ್ಪನ್ನು ಯಾರು ಅನುಭವಿಸಿದ, ತಪ್ಪು ಮಾಡಿದವನನ್ನು ತಪ್ಪು ಅನುಭವಿಸಿದವ ಕರ್ಕೊಂಡು ದ್ರೋಣಾಚಾರ್ಯರ ಮುಂದೆ ನಿಲ್ಲಿಸ್ತಾನೆ ಅಂತೆ. ಹೀಗೀಗೆ ನನಗೆ ಅಪರಾಧ ಮಾಡಿದ್ದಾನೆ, ಹೀಗೆ ತಪ್ಪು ಮಾಡಿದ್ದಾನೆ ಅಂತ. ಆವಾಗ ದ್ರೋಣಾಚಾರ್ಯರು ಕೇಳ್ತಿದ್ರಂತೆ, ಏನಾಗಬೇಕು ಇವನಿಗೆ, ಈಗ ಇವನಿಗೆ ಶಿಕ್ಷೆ ಕೊಡಬೇಕು ಅಂತಂದ ಅಪರಾಧವನ್ನು ಅನುಭವಿಸಿದವ. ಆವಾಗ ದ್ರೋಣಾಚಾರ್ಯರು ಕೇಳ್ತಾರಂತೆ, ಯಾವ ರೀತಿಯ ಶಿಕ್ಷೆ? ಶಾಸ್ತ್ರದ ಮೂಲಕ ಶಿಕ್ಷೆ ಕೊಡಬೇಕೋ ಶಸ್ತ್ರದ ಮೂಲಕ ಶಿಕ್ಷೆ ಕೊಡಬೇಕು ಅಂತ ಕೇಳ್ತಿದ್ರಂತೆ ದ್ರೋಣಾಚಾರ್ಯರು. ಶಾಸ್ತ್ರದ ಮೂಲಕ ಅಂತಂದರೆ ಶಾಪ ಕೊಡುವುದು, ಶಸ್ತ್ರದ ಮೂಲಕ ಅಂತ ಅಲ್ಲೇ ಬಿಲ್ಲಿಗೆ ಬಾಣ ಜೋಡಿಸುವುದು, ಹೊಡೆಯುವುದು. ಯಾವುದರ ಮೂಲಕ ಕೊಡಬೇಕು? ಶಾಪಾದಪಿ ಶರಾದಪಿ ಉಭಯಂ ದ್ರೋಣ ಸಾಮರ್ಥ್ಯಂ. ಈ ರೀತಿಯಲ್ಲಿ ಭೀಷ್ಮಾಚಾರ್ಯರಲ್ಲಿ ತಾಕತ್ತಿತ್ತು. ಏನು ತಾಕತ್ತಿತ್ತು? ಅವರ ತಾಕತ್ತು ಏನು ಅಂತಂದರೆ ಶರಾತ್. ತಪ್ಪು ಮಾಡಿಕೊಂಡು ಯಾರಾದರೂ ಬಂದುಬಿಟ್ರೆ ಬಿಲ್ಲಿಗೆ ಬಾಣ ಜೋಡಿಸಿದ್ರು, ಹೊಡೆದ್ರು. ದ್ರೋಣರು ಹಾಗಲ್ಲ, ಬ್ರಾಹ್ಮ ಮತ್ತು ಕ್ಷಾತ್ರ ಎರಡನ್ನೂ ಕೂಡ ಉಭಯ ಕುಲ ಬಿಲ್ಲೋಜ ಅಂತ ದ್ರೋಣರ ಬಗ್ಗೆ ಒಂದು ಮಾತು ಕೂಡ ಹೊರಟಿತ್ತು. ಉಭಯ ಕುಲ, ಒಂದು ಬ್ರಾಹ್ಮ ಕುಲ, ಇನ್ನೊಂದು ಕ್ಷಾತ್ರ ಕುಲ, ಎರಡು ಕುಲ. ಆ ಎರಡು ಕುಲದಲ್ಲಿ ಮತ್ತೆ ಒಳ್ಳೆಯ ಓಜಸ್ಸಿನಿಂದ ಮೆರೆದವರು. ಏನು ಓಜಸ್ಸು? ಕೊನೆಗೆ ಬಿಲ್ಲಿನ ಓಜಸ್ಸಿನಿಂದಲೇ ಮೆರೆದವರು ಅವರು. ಯದ್ಯಪಿ ಬ್ರಾಹ್ಮಣ, ಆರಂಭದಲ್ಲಿ ಬ್ರಾಹ್ಮಣ, ಕೊನೆಗೆ ಶಸ್ತ್ರ ಹಿಡ್ಕೊಂಡು ಮಹಾಭಾರತದಲ್ಲಿ ಯುದ್ಧವನ್ನೇ ಮಾಡಿ ಯುದ್ಧ ರಂಗದಲ್ಲೇ ಪ್ರಾಣ ಬಿಟ್ಟರು. ಉಭಯ ಕುಲ ಬಿಲ್ಲೋಜ ಅಂತ ದ್ರೋಣರಿಗೆ ಮತ್ತೊಂದು ಮಾತು. ಇದು ನಾವು ಓದಿದ್ದು, ನಾವು ಕೇಳಿದ್ದು, ನೋಡಿದ್ದಲ್ಲ. ಮಹಾಭಾರತದಲ್ಲಿ ಹೇಳಿರತಕ್ಕಂಥ ಘಟನೆಗಳು ಉಂಟಲ್ಲ, ಅದು ಆ ಕಾಲಕ್ಕೆ ಮಾತ್ರ ಸೀಮಿತ ಅಲ್ಲ, ಎಲ್ಲ ತ್ರಿಕಾಲ ಸತ್ಯ ಅಲ್ಲಿ ಹೇಳಿರತಕ್ಕಂಥದ್ದು. ತ್ರಿಕಾಲ ಸತ್ಯ ಎನ್ನುವುದಕ್ಕೆ ಉದಾಹರಣೆ ಯಾರು ಅಂತಂದರೆ ಆಗ ದ್ರೋಣರು, ಈಗ ವಿಶ್ವೇಶತೀರ್ಥರು ಅದಕ್ಕೆ ಉದಾಹರಣೆಯಾಗಿ ನಿಂತವರು. ಏನು? ನಿಮಗೆ ವೈದಿಕ ಬೇಕಾ? ಅದರಲ್ಲಿಯೂ ಇದ್ದಾರೆ. ಲೌಕಿಕ ಬೇಕಾ? ಅದರಲ್ಲಿಯೂ ಪಳಗಿದವರು. ಲೌಕಿಕದಲ್ಲಿ ಕೂಡ ಯಾರನ್ನು ಬಿಟ್ಟು ಕೊಟ್ಟವರಲ್ಲ. ವೈದಿಕದಲ್ಲಿ ಕೂಡ ಅದೇ ರೀತಿಯಲ್ಲಿ ಏನಾದರೂ ಯಾರಾದರೂ ಭಗವನ್ ನಿಂದನೆ ಮಾಡಿದ ಅಂತಂದರೆ, ದೇವರ ಬಗ್ಗೆ ಇಲ್ಲ ಸಲ್ಲದ ಮಾತು ಆಡಿದ ಅಂತಂದರೆ, ನಾನೇ ದೇವರು ಅಂತ ಹೀಗೆಲ್ಲ ಏನಾದರೂ ಹೇಳಿಕೊಂಡು ಬಂದ ಅಂತಂದರೆ, ಅವ ಬೇಕಾದರೆ ತನ್ನವನೇ ಆಗಲಿ, ತನ್ನ ಬಗ್ಗೆನೇ ಅವ ಏನಾದರೂ ಒಳ್ಳೆಯ ರೀತಿಯಲ್ಲಿ ಪತ್ರಿಕೆ ನಡೆಸುವವ, ಹಾಗೆ ಹೀಗೆ ತನ್ನ ಹೆಸರಲ್ಲಿ ಇದ್ದರೂ ಕೂಡ ಆ ಮಟ್ಟಿನಲ್ಲಿ ಒಪ್ಪಂದೆನ್ನತಕ್ಕಂಥದ್ದು ಇಲ್ಲವೇ ಇಲ್ಲ. ಏನು ಮಾಡ್ತಾಯಿದ್ರು? ಶಾಸ್ತ್ರದ ಮೂಲಕನೇ ಅವನ ಬಾಯಿಂದಲೇ ವಿಷ್ಣು ಸರ್ವೋತ್ತಮ ಅಂತ ಹೇಳಿಸಿಯೇ ಆಮೇಲೆ ಮುಂದೆ ಹೋಗತಕ್ಕಂಥ ಸ್ವಭಾವ. ಅಷ್ಟು ಆ ವಿಷಯದಲ್ಲಿ ತಾನು ದಾರ್ಢ್ಯವನ್ನು, ಕಾಠಿಣ್ಯವನ್ನು ಹೊಂದಿದವರು. ಪೇಜಾವರ ಶ್ರೀಗಳವರು ಕಠಿಣ ಹೃದಯಿಗಳೋ ಅಲ್ಲ, ಅಲ್ವೋ? ಹೌದು. ಆದ್ದರಿಂದ ಕೊನೆ ತನಕನೂ ಕೂಡ ಪ್ರಾಯಶಃ ಪೇಜಾವರ ಶ್ರೀಗಳವರನ್ನು ಸಮಗ್ರವಾಗಿ ಅರ್ಥೈಸಿಕೊಂಡವರು ಯಾರೂ ಇಲ್ಲ. ಒಬ್ಬ ಕಠಿಣ ಅಂದ, ಮತ್ತೊಬ್ಬ ಮೃದು ಅಂತಂದ. ಪ್ರಾಯಶಃ ಅವರಲ್ಲಿ ಮಾರ್ಧವೂ ಕೂಡ ಅಷ್ಟೇ ಇತ್ತು. ಅದನ್ನು ದುರುಪಯೋಗಪಡಿಸಿಕೊಂಡವರು ಪ್ರಾಯಶಃ ಬಹಳಷ್ಟು ಜನ ಅವರ ಮಾರ್ಧವವನ್ನು. ಯಾರ ಜೊತೆ ತಾನು ವಾಕ್ಯಾರ್ಥದ ಮೂಲಕ, ಮಾತಿನ ಮೂಲಕ, ಶಾಸ್ತ್ರದ ಮೂಲಕ ಕಾದಾಡಿ ಅವನ ಬಾಯಿಂದಲೇ ದೇವರು ದೊಡ್ಡವ ಅಂತ ಹೇಳಿಸಿ, ನಾನು ನನ್ನ ವಿಚಾರ ಸರಣಿ ಸರಿಯಿಲ್ಲ, ತಪ್ಪಾಯಿತು ಅಂತ ಅವನ ಹತ್ರ ಹೇಳಿಸಿ, ಆಮೇಲೆ ಅದೆಲ್ಲ ಮುಗಿದ ಮೇಲೆ ಅವನ ಬಳಿಗೆ ಹೋಗಿ ಅವನ ಬೆನ್ನು ಸವರಿ, ಹೇಗಿದ್ದೀಯಾ, ಚೆನ್ನಾಗಿದ್ದೀಯಾ, ಕ್ಷೇಮವೋ ಅಂತ ವಿಚಾರಿಸಿಕೊಂಡು ಹೋಗುವಷ್ಟು ಹೃದಯ ವೈಶಾಲ್ಯ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಮಾತು ಕೇಳಿದ್ದುಂಟಲ್ಲ, ಅದಕ್ಕೂ ಉದಾಹರಣೆಯಾಗಿ ನಿಲ್ಲತಕ್ಕಂಥ ಮಹಾನ್ ಚೇತನ ಅಂತಂದರೆ ನಮ್ಮ ನಿಮ್ಮ ಕಾಲದಲ್ಲಿ ಅದು ವಿಶ್ವೇಶತೀರ್ಥರು. ಹೀಗೆ ವಿಶ್ವೇಶತೀರ್ಥರ ಬಗ್ಗೆ ಈಗ ಮೊದಲು ಒಬ್ಬರು ಹೇಳಿದಂತೆ ತುಂಬ ಎಲ್ಲಿಯ ತನಕ ಅಂತಂದರೆ, ನಮ್ಮ ಮಠದಲ್ಲಿ ಏನೋ ಒಂದು ನಾವು ನಮಗೆ ತುಂಬ ಬೇಕಾದವರ ಕಾರ್ಯಕ್ರಮ ಇಟ್ಟುಕೊಂಡಾಗ ಅವರಿಗೆ ಪೇಜಾವರ ಶ್ರೀಗಳವರು ಬರಬೇಕು ಅಂತ ಆಸೆ. ಆದರೆ ಅದೇ ದಿವಸ ಪೇಜಾವರ ಮಠದಲ್ಲಿಯೂ ಕೂಡ ಒಂದು ಕಾರ್ಯಕ್ರಮ, ಅವರ ಪೈಕಿ ಅವರದ್ದೇ ಏನೋ ಒಂದು ಅವರಿಗೆ ಬೇಕಾದ್ರೊಂದು ಕಾರ್ಯಕ್ರಮ. ನಮ್ಮ ಮಠದಲ್ಲಿ ಕಾರ್ಯಕ್ರಮ ಮಾಡಿಸೋರು ನನ್ನ ಹತ್ರ ಹೇಳಿದರು, ಸ್ವಾಮಿ ಪೇಜಾವರ ಸ್ವಾಮಿಗಳು ಬಂದರೆ ಚೆನ್ನಾಗಿತ್ತು ಅಂತ. ಏನು ಮಾಡೋದು? ಒಂದೇ ಮಾತು ಸ್ವಾಮಿಗಳ ಬಳಿಗೆ, ಸ್ವಾಮಿ ಒಂಚೂರು ಮಾತಾಡಲಿಕ್ಕೆ ಉಂಟು ಅಂದರೆ ಅವರ ಸೌಜನ್ಯ ಎಷ್ಟು ಅಂತ ನೋಡಿ.
ಸ್ವಾಮಿ ಒಂಚೂರು ಮಾತಾಡಲಿಕ್ಕುಂಟು. ಹೌದಾ, ನಾನು ಎಷ್ಟು ಗಂಟೆಗೆ ಬರಬೇಕು ಅಂತ ಅವರು ಕೇಳೋದು. ಯದ್ಯಪಿ ನಮ್ಮಕ್ಕಿಂತ ಎಷ್ಟೋ ದೊಡ್ಡ ಚೇತನ, ನಮ್ಮಕ್ಕಿಂತ ಎಷ್ಟೋ ಎತ್ತರದವರು. ಏನು ಮಾಡಬೇಕು, ಎಷ್ಟು ಗಂಟೆಗೆ ಬರ್ತೀರಿ ಅಂತ ಕೇಳಬೇಕಿತ್ತಲ್ಲ, ನಾನು ಎಷ್ಟು ಗಂಟೆಗೆ ನಿಮ್ಮ ಮಠಕ್ಕೆ ಬರಬೇಕು ಅಂತ ಕೇಳುವಷ್ಟು ಸೌಜನ್ಯ. ಇದನ್ನೇ ನಾಗೆ ಹೇಳಿದೆ, ಕೆಲವರು ದುರುಪಯೋಗ ಮಾಡಿಕೊಂಡವರು ಅಂತ. ಆವಾಗ ಇಲ್ಲ ಸ್ವಾಮಿ ನಾವೇ ಬರ್ತೇವೆ ಅಂತಂದಾಗ, ಸರಿ ಬನ್ನಿ, ಇಷ್ಟು ಗಂಟೆಗೆ ಬನ್ನಿ ಅಂತೇಳಿ ಹೋಗಿ ಒಂದೇ ಮಾತು, ಸ್ವಾಮಿ ಮಠದಲ್ಲಿ ಒಂದು ಕಾರ್ಯಕ್ರಮ, ನಮಗೆ ತುಂಬ ಬೇಕಾದವರು, ನೀವು ಬಂದರೆ ಚೆನ್ನಾಗಿ. ಸರಿ ಅಂತ ಅಂದುಬಿಟ್ಟು, ಯದ್ಯಪಿ ತನ್ನ ಮಠದಲ್ಲೇ ಕಾರ್ಯಕ್ರಮ, ಅವರಿಗೆ ಏನೋ ಮಾತು ಹೇಳಿ ಅವರಿಗೆ ಸಮಾಧಾನ ಮಾಡಿ ಶ್ರೀಗಳವರು ಬಂದರು. ಇಷ್ಟು ತಾನು ಸಮಾಜದ ಜೊತೆಗೆ ಬೆರೆತು ಪ್ರತಿಯೊಂದು ಕಡೆಯಲ್ಲಿಯೂ ಕೂಡ ಅವರು ಭಗವಂತನನ್ನು ಕಾಣುವುದರಿಂದ ಯಾರಿಗೂ ಬೇಸರ ಮಾಡತಕ್ಕಂಥ ಹಂತದಲ್ಲಿ ಇರಲಿಲ್ಲ. ವ್ಯಕ್ತಿಗಳಿಗೆ ಬೇಸರ ಮಾಡಬಾರ್ದು ಬೇಸರ ಆಗಬಾರ್ದು ಅಂತಕ್ಕಂಥ ಭಾವನೆ ಬರುವುದು ಯಾವಾಗ ಅಂತಂದರೆ, ಪ್ರತಿಯೊಂದು ವ್ಯಕ್ತಿಯಲ್ಲಿಯೂ ಕೂಡ ತನಗೆ ಪ್ರಿಯನಾದ, ತಾನು ಪ್ರೀತಿಸುವ ಭಗವಂತನ ಮನೆ ಇದು ಎನ್ನತಕ್ಕಂಥ ಭಾವನೆ ನಮಗೆ ಬಂತು ಅಂತಂದಾಗ ಯಾರನ್ನು ದ್ವೇಷಿಸುವ ಪ್ರಸಂಗ ಬರೋಲ್ಲ. ಇವರು ಯಾರನ್ನು ದ್ವೇಷಿಸ್ತಾ ಇರಲಿಲ್ಲ. ಅಂದರೆ ಪ್ರತಿಯೊಂದನ್ನು ಕೂಡ, ಪ್ರತಿಯೊಬ್ಬನನ್ನು ಕೂಡ ಇದು ಭಗವಂತನ ಮನೆ ಅಂತ ತಿಳ್ಕೊಂಡು ಆರಾಧಿಸ್ತಾ ಇದ್ದವರು. ಆದ್ದರಿಂದ ನಮಗೂ ಕೂಡ ಅದೇ ರೀತಿಯಾದ ಭಾವನೆ ಬರಬೇಕು ಅಂತಾದರೆ ಯಾರನ್ನೂ ಕೂಡ ನಾವು ದ್ವೇಷಿಸಬಾರ್ದು. ಪ್ರತಿಯೊಂದು ಕೂಡ ಭಗವಂತನ ಸನ್ನಿಧಾನ ಪಾತ್ರ ಅಂತ ನಮಗೆ ಅನುಸಂಧಾನ ಬರಬೇಕು ಅಂತಾದರೆ ಪ್ರತಿ ದಿವಸ ನಮ್ಮ ಜೀವನದಲ್ಲಿ ವಿಶ್ವೇಶ ತೀರ್ಥರನ್ನು ನಾವು ಪ್ರತಿ ದಿವಸ ಒಂದು 10 ಬಾರಿಯಾದರೂ ಕೂಡ ವಿಶ್ವೇಶ ತೀರ್ಥಾಯ ನಮಃ, ಶ್ರೀ ವಿಶ್ವೇಶ ತೀರ್ಥಾಯ ನಮಃ ಅಂತ ಅವರ ಚಿತ್ರಣ ನಮಗೆ ಗೊತ್ತು, ಅವರ ಭಾವಚಿತ್ರ ನಮಗೆ ಗೊತ್ತು. ಕಣ್ಣ ಮುಂದೆ ಅದನ್ನು ತರಿಸಿಕೊಂಡು ಒಂದು 10 ಬಾರಿ ನಾವು ಹೀಗೆ ಹೇಳಿದೆವು ಅಂತಂದರೆ ನಮಗೂ ಕೂಡ ಅಷ್ಟೇ ಹೃದಯ ವೈಶಾಲ್ಯ ಬಂದು ಸಮಾಜ, ದೇವ, ದೇಶ, ದೇವನ ಮಹತ್ವವನ್ನು ಶಾಸ್ತ್ರಕಾರರು ಹೇಗೆ ಹೇಳಿದ್ದು ಗೊತ್ತಾ? ದೇವರ ಚಿಂತನೆ ಮಾಡು ಅಂತಂದರು ಶಾಸ್ತ್ರಕಾರರು. ದೇವರಂದರೆ ಏನು ಅಂತ ಕೇಳಿದ ಇವ, ಅದಕ್ಕೆ ಅಂತಾರೆ ಶಾಸ್ತ್ರಕಾರರು, ಈ ಜಗತ್ತನ್ನು ಸೃಷ್ಟಿ ಮಾಡಿದವ ದೇವ ಅಂತ ತಿಳ್ಕೋ ಅಂತಂದರು. ಜನ್ಮಾದ್ಯಸ್ಯ ಯತಃ, ಈ ಜಗತ್ತೇ ಬಹುಚಿತ್ರ ಜಗದ್ಬಹುದಾಕರಣ, ಬಹಳ ಚಿತ್ರ ವಿಚಿತ್ರ ಈ ಜಗತ್ತು. ಏನು ಚಿತ್ರ ವಿಚಿತ್ರ? ಏನೋ ಒಂದು ಉದ್ದೇಶದಿಂದ ಏನಾದರೊಂದು ಮಾತು ಹೇಳಿದರೆ ಅದನ್ನು ತಿರುಚಿ ವಿಪರೀತ ಮಾಡಿಕೊಂಡು ತನ್ನದೇ ಪತ್ರಿಕೆಯಲ್ಲಿ ಅದನ್ನು ಪಬ್ಲಿಸಿಟಿ ಮಾಡುವಷ್ಟು ವಿಚಿತ್ರ ಬುದ್ಧಿಯ ಜನಗಳು ನಮ್ಮ ದೇಶದಲ್ಲಿದ್ದಾರೆ. ಇಂತಹ ಜನಗಳು ಉಳ್ಳತಕ್ಕಂಥ ಈ ದೇಶವನ್ನು ಸೃಷ್ಟಿ ಮಾಡಿದ್ದಾನೆ ಅಂತಂದರೆ ಆ ಭಗವಂತನ ಮಹತ್ವ ಎಷ್ಟು ಅಂತ ತಿಳ್ಕೊ. ಆ ದೃಷ್ಟಿಯಿಂದ ದೇವನಿಗಾಗಿ ದೇಶವನ್ನೂ ಕೂಡ, ದೇಹಕ್ಕಾಗಿ ಅಲ್ಲ, ದೇವನಿಗಾಗಿ ದೇಶವನ್ನೂ ಪ್ರೀತಿಸಿದರು, ದೇಶಕ್ಕಾಗಿ ದೇವನನ್ನೂ ಪ್ರೀತಿಸಿದರು. ಹೀಗೆ ಅದಕ್ಕಾಗಿ ತನ್ನ ದೇಹವನ್ನು ಸವೆಸಿದರು. ಹೀಗೆ ದೇವ, ದೇಶ, ದೇಹ ಈ ಮೂರನ್ನು ಕೂಡ ಸಮನ್ವಯ ಮಾಡಿಕೊಂಡು ಹೊರಟಿರತಕ್ಕಂಥ ಮಹಾನ್ ಚೇತನ ಪೇಜಾವರ ಶ್ರೀಗಳವರು ವಿಚಿತ್ರವಾದ ಜಗತ್ತಿನ ನಿರ್ಮಾಣ ಮಾಡಿದ ದೇವನ ಬಗ್ಗೆ ತನ್ನನ್ನು ಸವೆಸಿಕೊಂಡ ಪೇಜಾವರ ಶ್ರೀಗಳವರನ್ನು ವರ್ಷಕ್ಕೆ 1 ದಿವಸ ಮಾತ್ರ ಅಲ್ಲ, ಆರಾಧನೆಯ ಪರ್ವಕಾಲ ಅಂತ ಮಾತ್ರ ಅಲ್ಲ, ಪ್ರತಿ ದಿವಸವೂ ಕೂಡ ಆರಾಧನೆಯ ಪರ್ವಕಾಲ ಅಂತ ತಿಳ್ಕೊಂಡು ನಾವು ಅವರ ಅನುಸಂಧಾನವನ್ನು ಮಾಡಬೇಕು, ಅವರ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು, ನಮಗೂ ಕೂಡ ಸ್ವಲ್ಪ ಹೃದಯ ವೈಶಾಲ್ಯ ಬರುವಂತೆ ಆಗಬೇಕು ಅಂತ ಆಶಿಸಿ 2 ಮಾತನ್ನು ಕೃಷ್ಣಾರ್ಪಣಂ ಅಸ್ತು.